ನಿಮಗೂ ಕೂಡ ತಲೆಯಲ್ಲಿ ಸ್ವಲ್ಪ ಸ್ವಲ್ಪ ಬಿಳಿ ಕೂದಲ ಸಮಸ್ಯೆ ಇದೆಯಾ? ಹಾಗಿದ್ರೆ ಸ್ನೇಹಿತರೆ, ನೀವು ಕೂಡ ಈ ಥರ ಇರುವಂಥದ್ದು ಹೇರ್ ಪ್ಯಾಕ್ ಯೂಸ್ ಮಾಡ್ಬೋದು. ಯಾರಲ್ಲಿ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಎಲ್ರಿಗೂ ಕೂಡ ಇದು ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಕೊಡುತ್ತೆ. ಹಾಗಾಗಿ ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕು. ನಮಗೆ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಬಿಳಿ ಕೂದಲ ಸಮಸ್ಯೆ ಇದೆ ಅಲ್ಲಿ ನಾವು ಬ್ರಷಿನ ಸಹಾಯದಿಂದ ಈ ರೀತಿ ತಲೆಗೆ ಅಪ್ಲೈ ಮಾಡಬೇಕಾಗುತ್ತೆ ನೋಡಿ. ತುಂಬಾ ನ್ಯಾಚುರಲ್ ಆಗಿ ಮಾಡುವಂಥದ್ದು. ಹಾಗೆ ಇದರಿಂದ ನಮ್ಮ ಕೂದಲಿಗೂ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ಕೂದಲು ಕೂಡ ಎಲ್ಲೆಲ್ಲಿ ಹೋಗಿರೋಂಥ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾಗಿ ಈ ಥರ ನೀವು ಕೂಡ ಖಂಡಿತವಾಗಿ ಯೂಸ್ ಮಾಡ್ಬೋದು ವೀಕ್ಷಕರೇ. ನೋಡಿ, ಎಲ್ಲಿ ಸ್ವಲ್ಪ ಸ್ವಲ್ಪನೇ ಬಿಳಿ ಕೂದಲ ಸಮಸ್ಯೆ ಇದ್ದಾಗ ಈ ಥರ ಇರುವಂಥದ್ದು ನ್ಯಾಚುರಲ್ ಆಗಿ ಕಲರ್ ನೀವು ಕೂಡ ಟ್ರೈ ಮಾಡಿ. ಹಾಗೆ ಹಚ್ಕೊಂಡ್ಮೇಲೆ ಒಂದೆರಡು ಗಂಟೆಗಳ ಕಾಲ ಬಿಟ್ಕೊಂಡು ನೀವು ವಾಶ್ ಮಾಡ್ಕೋಬೋದು. ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದರೆ ನಿಮ್ಮ ತಲೆಯಲ್ಲಿ ನ್ಯಾಚುರಲ್ ಆಗಿ ನಿಮ್ಮ ಬಿಳಿ ಕೂದಲು ಕಪ್ಪಾಗ್ಬಿಡುತ್ತೆ ಸ್ನೇಹಿತರೆ. ಯಾವುದೇ ಕೆಮಿಕಲ್ ಕೂಡ ಬಳಸುವಂಥದ್ದು ಕೂಡ ಅವಶ್ಯಕತೆ ಬೀಳಲ್ಲ. ಈ ಥರ ಇರುವಂಥದ್ದು ನೀವು ಕೂಡ ಮಾಡಿ ನೋಡಿ, ಯೂಸ್ ಮಾಡಿ ನೋಡಿ. ಆಮೇಲೆ ನಿಮಗೂ ಕೂಡ ರಿಸಲ್ಟ್ ಸಿಕ್ಕ ಮೇಲೆ ನನಗೆ ವಿಡಿಯೋ ಕೂಡ ಕಮೆಂಟ್ಸ್ ಮಾಡಿ ಹೇಳಿ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಲ್ವಾ ಅಂತ. ಹಾಗಾದರೆ ಯಾವ ರೀತಿ ಮಾಡೋದಂತ ಇವತ್ತಿನ ಈ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಪ್ಯಾಕ್ ಅಂತ ತೋರಿಸ್ಕೊಂಡು ಬರ್ತೀನಿ ಸ್ನೇಹಿತರೆ, ಬನ್ನಿ. ಇವಾಗ ಸ್ನೇಹಿತರೆ, ಮಾಡೋದಕ್ಕಾಗಿ ನಾನು ಫಸ್ಟಿಗೆ ಒಂದು ಸಣ್ಣದು ಕಬ್ಬಿಣ ಕಡಾಯಿ ಬಿಸಿಗೆ ಇಟ್ಕೊಂಡಿದ್ದೆ. ಅದರಲ್ಲಿ ನಾನು ಇವಾಗ ಒಣಗಿ ಹೋಗಿರೋಂಥದ್ದು ವೇಸ್ಟಾಗಿ ಬಿಸಾಕುವಂಥ ಕರಿಬೇವು ನೋಡಿ. ಈ ಥರ ನಾವು ಕರಿಬೇವು ಸ್ವಲ್ಪ ತಂದಿರ್ತೀವಿ, ಜಾಸ್ತಿ ಮನೇಲಿ ತಂದಾಗ ಈ ರೀತಿ ವೇಸ್ಟಾಗಿ ಒಣಗಿ ಹೋದ್ಮೇಲೆ ಬಿಸಾಕ್ತೀವಿ. ಅದು ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ವೇಸ್ಟ್ರಿಂದನೇ ನಮಗೆ ಎಷ್ಟೆಲ್ಲ ಯೂಸ್ಫುಲ್ ಆಗಿರುವಂಥದ್ದು ಕಲರ್ ರೆಡಿ ಆಗುತ್ತೆ ಅಂತ ನೋಡಿ ನೀವು ಕೂಡ. ಇವಾಗ ನೋಡಿ, ಒಂದು ಹಿಡಿ ಮುಟ್ಟಿಯಷ್ಟು ಕರಿಬೇವು ನಾನು ತೊಗೊಂಡಿದ್ದೀನಿ. ಇದು ಒಣಗೋಗಿರೋವಂಥದ್ದು. ಈ ಥರ ಇರುವಂಥದ್ದೇ ನಾವು ಎಷ್ಟು ನ್ಯಾಚುರಲ್ ತರೀಕೆಯಿಂದ ಮನೆಯಲ್ಲಿ ಯಾವ ರೀತಿ ಕಲರ್ ಮಾಡ್ಬೋದು ಅಂತ ತೋರಿಸ್ತೀನಿ. ಹಾಗೆ ಕರಿಬೇವು ಜೊತೆಗೆ 1 ಸ್ಪೂನಷ್ಟು ನಾನು ಅದಕ್ಕೆ ನೋಡಿ ಬ್ರೂ ಕಾಫಿ ಪೌಡ್ರ್ ಹಾಕಿದ್ದೀನಿ. 1 ಸ್ಪೂನಷ್ಟು. ಸ್ವಲ್ಪ ಈ ರೀತಿ ಗಟ್ಟಿ ಕೂಡ ಆಗಿರುತ್ತೆ ನೋಡಿ. ಕಾಫಿ ತಂದಿರ್ತೀವಿ ಪ್ಯಾಕೆಟ್, ಕಟ್ ಮಾಡಿದ ತಕ್ಷಣ ಹಾಗೆ ಇಟ್ಟರೆ ಸ್ವಲ್ಪ ಅದು ಏನಾಗುತ್ತೆ ಅಂದರೆ, ಏನಾದರೂ ಒಂದು ಹನಿ ನೀರು ಕೈಯಿಂದ ಹತ್ತಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅದು ಕೂಡ ಬಿಸಾಕ್ತೀವಿ. ಅದೆಲ್ಲ ಹಾಲಲ್ಲಿ ಕಾಫಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋರು ಕೂಡ ಕುಡಿತಾರೆ. ಆ ರೀತಿ ಕುಡಿದೇ ಇರೋರು ಈ ರೀತಿ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಎರಡೂ ಕೂಡ ಹಾಕಿ ಚೆನ್ನಾಗಿ ನೋಡಿ ಪೂರ್ತಿ ಕರಿಬೇವು ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ನಾವು ಹೀಗೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಹಾಗೆ ಕೈ ಆಡಿಸ್ತಾನೆ ಫ್ರೈ ಮಾಡ್ತಾ ಇರಬೇಕು ಕರಿಬೇವು. ಅದಕ್ಕೆ ನಾವು ಬ್ರೂ ಕಾಫಿ ಹಾಕಿರ್ತೀವಲ್ಲ ವೀಕ್ಷಕರು, ಇದರಿಂದ ನಮ್ಮ ಕೂದಲಿಗೆ ಒಂಥರ ಮೆತ್ತಗೆ ಕೂದಲು ಕೂಡ ಎಷ್ಟು ಜಾಸ್ತಿ ಹಾರ್ಡಾಗಿರೋವಂಥದ್ದು ಇರ್ತೀವಲ್ಲ, ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಕೂಡ ನಮ್ಮ ಕೂದಲಿಗೆ ಒಂದು ಶೈನ್ ರೀತಿ ಕಲರ್ ಬರುವಂಥದ್ದು. ಆ ಥರ ಈ ಥರ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ನೋಡಿ, ಕಪ್ಪು ಬಣ್ಣಕ್ಕೆ ಬಂದಿರೋಂಥದ್ದು. ಇಷ್ಟು ಕಪ್ಪು ಬಣ್ಣಕ್ಕೆ ಬಂದ ಮೇಲೆ ನಾನು ಇವಾಗ ಒಂದು 15 ನಿಮಿಷವರೆಗೂ ಕೂಡ ಇದು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಪೂರ್ತಿ ತಣ್ಣಗಾಗಬೇಕು. 15 ನಿಮಿಷ ಬಿಟ್ಬಿಡಿ ಇದರಲ್ಲೇ. ಇವಾಗ 15 ನಿಮಿಷ ಆಗೋಯ್ತು ನೋಡಿ. ಕೈಯಿಂದ ಈ ರೀತಿ ಸ್ವಲ್ಪ ಕೈ ಮುಟ್ಟಿದ್ರೆ ಸಾಕು, ಚೂರು ಚೂರು ಆಗ್ತಾ ಇರೋವಂಥದ್ದು. ಆಮೇಲೆ ನಾವು ಇದು ಒಂದು ಕುಟ್ಟ ಕಲ್ಲಲ್ಲಿ ಅದರಲ್ಲಿ ಕುಟ್ಕೊಂಡು ಬಿಡಬೇಕು. ಪೂರ್ತಿ ರೀತಿ ರಬ್ ಮಾಡ್ತಾ ಹೋದರೆ ಪೌಡ್ರ್ ಆಗಿಬಿಡುತ್ತೆ ನೋಡಿ. ನೋಡಿ ಇವಾಗ ಈ ಥರ ಒಂದು ಸೆಕೆಂಡ್ ಒಳಗಡೆ ನಮಗೆ ಈ ರೀತಿ ಮಾಡಿದ್ರೆ ಸಾಕು, ಪೂರ್ತಿ ಪೌಡ್ರ್ ಆಗಿಬಿಡುತ್ತೆ. ತುಂಬಾ ಸಣ್ಣಗಾಗುತ್ತೆ ನೋಡಿ ಪೌಡ್ರು. ಈ ರೀತಿ ಮಿಕ್ಸಿಯಲ್ಲಿ ಕೂಡ ಮಾಡೋದಕ್ಕೆ ಹೋದರೆ ಆಗಲ್ಲ. ಈ ಕೈಯಿಂದ ಮಾಡ್ತೀವಲ್ವ, ತುಂಬಾ ಸಣ್ಣ ಆಗಿಬಿಡುತ್ತೆ ನೋಡಿ. ಈ ರೀತಿ ಪೌಡ್ರ್ ರೆಡಿ ಆಯಿತು. ಈ ಪೌಡ್ರ್ ನೀವು ಯಾವಾಗ ಬೇಕಾವಾಗ ರೆಡಿ ಮಾಡಿ ಇಟ್ಕೊಂಡಾಗ ನೀವು ಕೂಡ ಯೂಸ್ ಮಾಡೋದಕ್ಕೆ ಸಲೀಸಾಗುತ್ತೆ. ಅದ್ರ ಜೊತೆಗೆ ನಾನು ಇವಾಗ ಪೌಡ್ರಿಗೆ ಏನು ಹಾಕ್ತೀನಿ ಅಂದರೆ, ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ತೀನಿ ನೋಡಿ. ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ಅದ್ರ ಕಲರ್ ಚೇಂಜ್ ಆಗ್ತಾ ಇರೋದು ನೋಡಿ. ಎಷ್ಟು ಕಪ್ಪು ಬಣ್ಣಕ್ಕೆ ಹಾಗೆ ಎಷ್ಟು ಶೈನಾಗಿ ಕಾಣಿಸ್ತಾ ಇರುವಂಥದ್ದು. ಅದರಲ್ಲಿ ನಾವು ಬ್ರೂ ಕಾಫಿ ಹಾಕಿರ್ತೀವಲ್ವ, ಇದಕ್ಕೋಸ್ಕರ ನಮಗೆ ಈ ಥರ ಶೈನಾಗಿ ಕಲರ್ ಬರುವಂಥದ್ದು ನೋಡಿ. ನ್ಯಾಚುರಲಾಗಿ ನಮ್ಮ ಕೂದಲು ಈ ಥರ ಕಪ್ಪು ಬಣ್ಣಕ್ಕೆ ತಿರುಗುವಂಥ ಕಲರ್ ನೋಡಿ. ಹಾಗಾದರೆ ಸ್ನೇಹಿತರೆ, ಯಾಕೆ ತಡ ಮಾಡ್ತೀರಾ? ಈ ಥರ ನಮ್ಮ ಕಲರ್ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂದರೆ ನೋಡಿ, ನಾವು ಯೂಸ್ ಮಾಡ್ತಾ ಹೋದರೆ ಸಾಕು, ನಮಗೆ 15 ದಿವಸದಲ್ಲಿ ನಿಮ್ಮ ಕೂದಲು ಕೂಡ ಚೆನ್ನಾಗಿ ನ್ಯಾಚುರಲಾಗಿ ಕಪ್ಪು ಆಗಿದೆ ಅಲ್ವ ಅಂತ ನೀವು ನೋಡಿದ ಮೇಲೆ ಹೇಳಿ. ಯಾಕಂದರೆ ಇದರಲ್ಲಿ ಕರಿಬೇವಿನ ಹಾಕಿರ್ತೀವಿ. ಕರಿಬೇವಿನಿಂದ ನಮ್ಮ ಕೂದಲು ತುಂಬಾ ಕಪ್ಪಗಾಗುತ್ತೆ. ಹಾಗೆ ಬುಡದಿಂದ ಹಚ್ತಾ ಬಂದರೆ ಅದು ಕೂಡ ನ್ಯಾಚುರಲಾಗಿ ನಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು. ತಡ ಮಾಡದೆ ಟ್ರೈ ಮಾಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ನಾನು ಫಸ್ಟಿಗೆ ತೋರಿಸಿದ್ದೀನಲ್ಲ, ಈ ರೀತಿ ಮಾಡಿ ಒಂದು ಬ್ರಷಿನ ಸಹಾಯದಿಂದ ತಲೆಗೆಲ್ಲ ಹಚ್ಕೊಂಡು ನೀವು ಒಂದು 2 ಗಂಟೆಗಳ ಕಾಲ ಬಿಟ್ಕೊಂಡು ತಣ್ಣೀರಿನಿಂದ ಸ್ನಾನ ಮಾಡಬೇಕು. ಇಷ್ಟು ಮಾಡಿದ್ರೆ ಸಾಕು. ಇದೇ ರೀತಿ ಮಾಡ್ತಾ ಹೋದರೆ ನಿಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.